ಬೋಧನೆಯು ಶಿಕ್ಷಕ ಮತ್ತು ವಿದ್ಯಾರ್ಥಿ ಅಂದರೆ ಹೆಚ್ಚು ವಿಷಯಗಳ ಅರಿವು ಇರುವ ವ್ಯಕ್ತಿಯಿಂದ ಕಡಿಮೆ ವಿಷಯ ಜ್ಞಾನವುಳ್ಳ ಅಥವಾ ಜ್ಞಾನವನ್ನ ಪಡೆಯಲು ಉತ್ಸುಕನಾಗಿರುವ ವ್ಯಕ್ತಿಗೆ ಮಾಹಿತಿಯನ್ನ ಹಸ್ತಾಂತರ ಮಾಡುವುದಾಗಿದೆ. ಬೋಧನೆಯು ನಿರ್ದಿಷ್ಟ ವಿಷಯದ ಬಗ್ಗೆ ಆಳವಾದ ಜ್ಞಾನವನ್ನ ಹೊಂದಿರುವ ಬೋಧಕ, ಕಲಿಯಲು ಉತ್ಸುಕತೆ ಇರುವ ವಿದ್ಯಾರ್ಥಿಯನ್ನ ಒಳಗೊಂಡಿದೆ. ಕಲಿಕೆಯು ಒಂದು ನಿರ್ದಿಷ್ಟವಾದ ಪಠ್ಯಕ್ರಮ, ಸೂಕ್ತವಾದ ವಾತಾವರಣವಿದ್ದಾಗ ಮಾತ್ರ ಹೆಚ್ಚು ಪರಿಣಾಮಕಾರಿಯಾಗಬಲ್ಲದು. ಬೋಧನೆಯು ವಿಷಯದ ಬಗ್ಗೆ ಮಾಹಿತಿ ಒದಗಿಸುವುದಲ್ಲದೆ ಮಕ್ಕಳಲ್ಲಿ ಸಂಶೋಧನಾತ್ಮಕ ದೃಷ್ಟಿಕೋನ ಬೆಳೆಸುವುದು, ಅಧ್ಯಯನದ ಕಲೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಸಹಕಾರಿಯಾಗಬೇಕು. ವಿದ್ಯಾರ್ಥಿಗಳಲ್ಲಿ ಕ್ರಿಯಾತ್ಮಕ ಮನೋಭಾವನೆ, ಸೃಜನಶೀಲತೆ, ಕಲಿಕೆಯಲ್ಲಿ ಅಭಿರುಚಿಯನ್ನ ಮೂಡಿಸುವುದು ಮುಂತಾದ ಚಟುವಟಿಕೆಗಳನ್ನು ಬೋಧಕರು ಕಾರ್ಯರೂಪಕ್ಕೆ ತರಬೇಕು. ಬೋಧನೆ ಕೇವಲ ಜ್ಞಾನವನ್ನ ಹಂಚುವ ಕಾರ್ಯವಲ್ಲ, ಅದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕಾರಣೀಭೂತವಾಗುವ ಒಂದು ಕಲೆ. ವಿದ್ಯಾರ್ಥಿಗಳು ಕಲಿಯಬೇಕಾದ ವಿಷಯವನ್ನ ಮನದಟ್ಟು ಮಾಡುವ ಒಂದು ಕ್ರಮವೇ ಬೋಧನೆ. ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ನೆರವಾಗುವ ಸಾಧನವೇ ಬೋಧನೆ. ಬೋಧನೆ ಎಂಬ ಪದ ಆಂಗ್ಲ ಭಾಷೆಯ ಟೀಚಿಂಗ್ ಎಂಬ ಪದದಿಂದ ಬಂದಿದ್ದು, ಟೀಚಿಂಗ್ ಎಂದರೆ ವಿದ್ಯಾರ್ಥಿಗೆ ಕಲಿಯಲು ಸಹಾಯ ಮಾಡು, ತರಬೇತಿ ನೀಡು, ಕಲಿಸು, ಶಿಸ್ತು ಮೂಡಿಸು ಎಂಬ ಅರ್ಥವನ್ನ ನೀಡುತ್ತದೆ. ಬೋಧನೆಯ ಬಗ್ಗೆ ತಜ್ಞರ ವ್ಯಾಖ್ಯಾನಗಳನ್ನು ನೋಡೋಣ. ಓರ್ವನ್ ಅವರು ಹೇಳುವಂತೆ, ಬೋಧನೆ ಒಂದು ಪ್ರೇರಕ ಶಕ್ತಿ, ಉತ್ತೇಜನಕಾರಿ ಹಾಗೂ ಮಾರ್ಗದರ್ಶನ ಅಂತ ಹೇಳಿದ್ದಾರೆ. ಬಿ.ಡಿ. ಸ್ಮಿತ್ ಅವರು, ಬೋಧನೆಯು ಕಲಿಕೆಗೆ ಪ್ರೇರಣೆ ನೀಡುವ ಕ್ರಿಯೆಗಳ ವ್ಯವಸ್ಥೆ. ಆಲ್ಬರ್ಟ್ ಐನ್ಸ್ಟೈನ್ ಅವರ ಪ್ರಕಾರ ಬೋಧನೆ ಕ್ರಿಯಾಶೀಲ ಮನೋಭಾವನೆಯನ್ನ ಜಾಗೃತಗೊಳಿಸುವ ಸರ್ವಶ್ರೇಷ್ಠ ಕಲೆ ಅಂತ ಹೇಳಿದ್ದಾರೆ. ರೈಬರ್ನ್ ಅವರ ಪ್ರಕಾರ ಮಕ್ಕಳ ಉದ್ವೇಗಗಳನ್ನ ನಿಯಂತ್ರಿಸಿ ಯೋಗ್ಯ ರೀತಿಯಲ್ಲಿ ಕಲಿಯಲು ಸಹಾಯ ಮಾಡುವುದೇ ಬೋಧನೆ ಅಂತ ಹೇಳಿದ್ದಾರೆ. ಥಾಮಸ್ ಪಿ ಗ್ರೀನ್ ಅವರ ಪ್ರಕಾರ ಮಗುವಿನ ಬೆಳವಣಿಗೆಗಾಗಿ ಶಿಕ್ಷಕ ನಿರ್ವಹಿಸುವಂತ ಕಾರ್ಯವೇ ಬೋಧನೆ. ಕ್ಲಾರ್ಕ್ ಅವರ ಪ್ರಕಾರ ಮಗುವಿನ ವರ್ತನೆಯಲ್ಲಿ ಪರಿವರ್ತನೆ ತರಲು ಶಿಕ್ಷಕನು ವಿನ್ಯಾಸಗೊಳಿಸಿರುವ ಹಾಗೂ ನಿರ್ವಹಿಸುವ ಚಟುವಟಿಕೆಗಳೇ ಬೋಧನೆ ಅಂತ ಹೇಳಿದ್ದಾರೆ. ಇನ್ನು ಕೊಚ್ಚಾರ್ ಅವರ ಪ್ರಕಾರ ಬೋಧನೆ ಎಂಬುದು ಎಲ್ಲರೂ ಚಹಾ ಸೇವಿಸುವ ರೀತಿ ಅಲ್ಲ, ಅದು ಬಹು ಹಗುರವಾದ ಕೆಲಸವೂ ಅಲ್ಲ, ಅದಕ್ಕೆ ರಕ್ತ, ಬೆವರು ಮತ್ತು ಕಣ್ಣೀರು ಅವಶ್ಯಕ ಅಂತ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರ ಪ್ರಕಾರ ದುರ್ಬಲತೆಯ ನಿವಾರಣೆಗೆ ದುರ್ಬಲತೆಯನ್ನ ಕುರಿತು ಚಿಂತಿಸುವುದಿಲ್ಲ, ಔಷಧಿಯ ಬಲದ ಚಿಂತನೆ ಮಕ್ಕಳಲ್ಲಿ ಸುಪ್ತವಾಗಿರುವ ಬಲವನ್ನು ಕುರಿತು ಬೋಧಿಸು. ಅಮಿಡಾನ್ ಮತ್ತು ಹಂಟರ್ ಅವರ ಪ್ರಕಾರ ಬೋಧನೆ ಎಂದರೆ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳ ನಡುವೆ ಕೆಲವು ನಿರೂಪಿತ ಚಟುವಟಿಕೆಗಳ ಸಂದರ್ಭದಲ್ಲಿ ಏರ್ಪಟ್ಟು ಸ್ಥಿರಪಡುವ ಒಂದು ಪರಸ್ಪರ ಅಂತರಕ್ರಿಯೆ ಅಂತ ಹೇಳಿದ್ದಾರೆ. ಹೀಗೆ ಬೋಧನೆಯು ವಿದ್ಯಾರ್ಥಿಗಳ ಕಲಿಕೆಗೆ, ಶಿಕ್ಷಣ ಮುಂದುವರೆಸಲು, ಜ್ಞಾನವನ್ನ ಗಳಿಸಲು ನೆರವಾಗುವ ಒಂದು ಕ್ರಿಯೆ. ಆಲೋಚನೆಯನ್ನು, ಚಿಂತನೆಯನ್ನು, ಗ್ರಹಿಕಾ ಸಾಮರ್ಥ್ಯವನ್ನು, ಅವಧಾನವನ್ನು ಕಲಿಯುವವರಲ್ಲಿ ಯಾವುದು ಅಭಿವೃದ್ಧಿ ಪಡಿಸುತ್ತದೆಯೋ ಅದನ್ನ ಬೋಧನೆ ಎಂದು ಕರೆಯಬಹುದು. ಬೋಧನೆಯಿಂದ ಮಕ್ಕಳ ವರ್ತನೆ ಅಪೇಕ್ಷಿತ ರೀತಿಯಲ್ಲಿ ಪರಿವರ್ತನೆಯಾಗಬೇಕು. ಆಗ ಬೋಧನೆಗೆ ಒಂದು ಅರ್ಥ ಸಿಗುತ್ತದೆ. ಬೋಧನೆಯು ಮಕ್ಕಳಲ್ಲಿ ಕಲಿಯುವ ಆಸಕ್ತಿ ಮೂಡಿಸಿ ಅವರಲ್ಲಿ ಸೃಜನಶೀಲತೆ, ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳುವ ಪ್ರೇರಣೆ ನೀಡಿ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಕಲಿಯುವವರಲ್ಲಿ ವಿವಿಧ ಸಾಮರ್ಥ್ಯ, ಕೌಶಲ್ಯ ಮತ್ತು ಅಭಿರುಚಿಗಳನ್ನ ಬೆಳೆಸುವ ಸ್ವರೂಪವನ್ನ ಹೊಂದಿದೆ ಅಂತಲೇ ಹೇಳಬಹುದು. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.